ಮಮತಾ ಬ್ಯಾನರ್ಜಿ ಅವರ ಕೆಟ್ಟ ಆಡಳಿತ, ಭ್ರಷ್ಟ ಆಡಳಿತ, ಓಲೈಕೆಯ ರಾಜಕಾರಣ, ಕಾನೂನನ್ನ ಕೈಗೆತ್ತಿಕೊಂಡಂಥದ್ದು, ಇವೆಲ್ಲ ಅದ್ವಾನಿಗಿರಿಯಿಂದ ಬಿಜೆಪಿಗೆ ಬಂಗಾಲ ಬಹಳ ದೊಡ್ಡ ಅವಕಾಶವಾಯಿತು. ಬಿಜೆಪಿ ಇವತ್ತು ತನ್ನ ಶಕ್ತಿಯನ್ನ, ನಿರೀಕ್ಷೆಯನ್ನ ಬಾನೆತ್ತರಕ್ಕೆ ಅಲ್ಲಿ ಬೆಳೆಸಿಕೊಂಡದ್ದಿದ್ರೆ ಅದಕ್ಕೆ ಅಲ್ಲಿ ಇತಿಹಾಸವೂ ಸಾಕ್ಷಿಯಾಗಿದೆ, ವರ್ತಮಾನದ ಮತದಾನದ ಗರಿಷ್ಠ ದಾಖಲೆ ಸಾಕ್ಷಿಯಾಗಿದೆ. ಅದರ ಜೊತೆಗೆ ಹಿಂದೂ ಸಮುದಾಯ ಯಾವುದೇ ಅಳುಕಿಲ್ಲದೆ, ಭಯ ಇಲ್ಲದೆ, ನಿರ್ಭೀತರಾಗಿ ಬಂದು ಮತದಾನ ಮಾಡಿದ್ದು ಕೂಡ ಸಾಕ್ಷಿಯನ್ನ ಒದಗಿಸ್ತಾ ಇದೆ. ಸಾರ್ವಜನಿಕ ಜೀವನವನ್ನ ತನ್ನ ಕಾಲಿನ ಕಸದ ಹಾಗೆ ನೋಡುವಂತ ಸರ್ಕಾರವನ್ನ ಕಿತ್ತೊಗಬೇಕು ಅಂತ ಮನಸ್ಸು ಮಾಡಿದಾಗಲೆಲ್ಲ ಅಧಿಕ ಮತದಾನದ ಉದಾಹರಣೆಗಳು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ ಐತಿಹಾಸಿಕವಾದಂತ ಮತದಾನ ಆಗಿದೆ, ದಾಖಲೆಯ ಮತದಾನ ಆಗಿದೆ. ಆಲ್ಮೋಸ್ಟ್ 92%. ಸ್ವತಂತ್ರ ಭಾರತದಲ್ಲೇ ಇದೊಂದು ಮೈಲಿಗಲ್ಲು. ಹಾಗಾದ್ರೆ ಚುನಾವಣಾ ಆಯೋಗದ ಅಭೂತಪೂರ್ವ ಯಶಸ್ಸು ಈಗ ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯದ ಬಹಳ ದೊಡ್ಡ ವಿಶ್ಲೇಷಣೆ ನಡೀತಾ ಇದೆ. ಈ ಅಭೂತಪೂರ್ವವಾದಂತ ಮತದಾನದ ಪ್ರಯೋಜನ ಯಾರಿಗೆ? ಬಂಗಾಳದಲ್ಲಿ ಬದಲಾವಣೆಯ ಬಿರುಗಾಳಿ, ಸುನಾಮಿ ಬೀಸ್ತಾ ಇದೆ ಅನ್ನೋದು ಬಿಜೆಪಿ ಅವರ ವಾದ. ನಿನ್ನೆ ಅಂದ್ರೆ ಮೊನ್ನೆ ಮತದಾನದ ಎಲ್ಲ ಪರಿಕ್ರಮವು ಮುಗಿದ ಹೊತ್ತಿಗೆ ಅಮಿತ್ ಶಾ ಅವರು ಒಂದು ಮಾತನ್ನ ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯ ಸೂರ್ಯಾಸ್ತವಾಗಿದೆ. ಇನ್ನು ಸುವೇಂದು ಅಧಿಕಾರಿ 152 ಸೀಟಿನ ಮೊದಲ ಹಂತದ ಮತದಾನದಲ್ಲಿ ಬಿಜೆಪಿ 125 ಸೀಟನ್ನ ಗೆದ್ದು ಆಗಿದೆ ಅಂತ ಹೇಳಿದರು. ಇದೇ ಹೊತ್ತಿನಲ್ಲಿ ಟಿಎಂಸಿಯ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಒಂದು ಮಾತನ್ನ ಹೇಳ್ತಾರೆ. ಮತದಾನ ಮುಗಿದು ಇನ್ನೇನು ಅದರ ಬಗ್ಗೆ ವಿಶ್ಲೇಷಣೆ ಆರಂಭ ಆಗ್ತಾ ಇರುವಂತ ಸಂಧ್ಯೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ. ನನಗೆ ಕುರ್ಚಿಯ ಮೋಹ ಇಲ್ಲ, ನಂದಿನ್ನೇನಿದ್ರು ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಪಟ್ಟದಿಂದ ಇಳಿಸುವುದು. ಇದರ ಉದ್ದೇಶ, ಇದರ ಪ್ರತಿಕ್ರಿಯೆ, ಇದರ ಭಾವಾರ್ಥ, ವಾಚ್ಯಾರ್ಥ, ಸೂಕ್ಷ್ಮಾರ್ಥ ಇವೆಲ್ಲವೂ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಈಗಾಗಲೇ ರಾಹುಲ್ ಗಾಂಧಿ ಏನ್ ಹೇಳಿದ್ರು, ಬಿಜೆಪಿ ಅವರಿಗೆ ಒಂದು ಮಹಾ ಅವಕಾಶವನ್ನ ಕೈಗೆತ್ತಿ ಕೊಟ್ಟದ್ದಿದ್ರೆ ಅದು ಮಮತಾ ಬ್ಯಾನರ್ಜಿ ಅವರ ಕೆಟ್ಟ ಆಡಳಿತ, ಭ್ರಷ್ಟ ಆಡಳಿತ, ಓಲೈಕೆಯ ರಾಜಕಾರಣ, ಕಾನೂನನ್ನ ಕೈಗೆತ್ತಿಕೊಂಡಂಥದ್ದು, ಇವೆಲ್ಲ ಅದ್ವಾನಿಗಿರಿಯಿಂದ ಬಿಜೆಪಿಗೆ ಬಂಗಾಲ ಬಹಳ ದೊಡ್ಡ ಅವಕಾಶವಾಯಿತು. ಅಂದ್ರೆ ಇದೆಲ್ಲವನ್ನ ನೀವು ಅರ್ಥೈಸ್ಕೊಳ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಟಿಎಂಸಿಯ ಅಧಿನಾಯಕಿಯೇ ತನ್ನ ಮುಖ್ಯಮಂತ್ರಿಯ ಪದವಿಯ ಕುರ್ಚಿಯ ಕಾಲ ಮುಗಿದಿದೆ, ಇನ್ನು ನನಗೆ ಬಂಗಾಳದಲ್ಲಿ ರಾಜಕೀಯ ಅದರ ಅವಕಾಶ, ನಿರೀಕ್ಷೆ ಇಲ್ಲ. ಈ ರೀತಿಯ ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ ಆಗಲೇ ಬಿಜೆಪಿ ಬಂಗಾಳದಲ್ಲಿ ಅಧಿಕಾರದ ಗದ್ದುಗೆಯನ್ನ ಹಿಡಿದಿದೆಯೇನೋ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇರುವಂಥದ್ದು. ಮಹಿಳೆಯರ ಮತದಾನ ಅತ್ಯಂತ ಅಧಿಕವಾಗಿ ಆದದ್ದು. ಪುರುಷರ ಮತದಾನಕ್ಕೆ ಹೋಲಿಸಿದರೆ ಮಹಿಳೆಯರ ಮತದಾನ ಅತ್ಯಂತ ಗರಿಷ್ಠ ಮಟ್ಟದಲ್ಲಾಗಿದೆ. ಹಾಗಾಗಿ ಈ ಎಲ್ಲ ರೀತಿಯಲ್ಲೂ ಅತ್ಯಂತ ದಾಖಲೆಯ ಮತದಾನ ಯಾರಿಗೆ ಇದು ಹೆಚ್ಚು ಅಧಿಕಾರದ ನಿರೀಕ್ಷೆಯನ್ನ ಹುಟ್ಟಿಸ್ತಾ ಇದೆ, ಇದು ಈಗ ಲೆಕ್ಕಾಚಾರ, ನೇರ ಲೆಕ್ಕಾಚಾರ. ಇನ್ನು ಎರಡನೆಯ ಮತದಾನದ ಸಂದರ್ಭಕ್ಕೆ ಅಭೂತಪೂರ್ವವಾದಂತ ಜನರ ಮಧ್ಯೆ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ಮೋದಿ. ಅದೇ ಮಮತಾ ಬ್ಯಾನರ್ಜಿ ಅವರು ಕೂಡ ಒಂದು ಅರ್ಥದ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಜನವಿಲ್ಲದ ಒಂದು ಆ ವಾತಾವರಣದಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮೋದಿಯವರು ಮಾಡ್ತಾ ಇರುವಂತ ರ್ಯಾಲಿಯಲ್ಲಿ ಜನಸ್ತೋಮವೇ ಸೇರಿದೆ. ಮತ್ತೆ ಇತಿಹಾಸ ಇದಕ್ಕೆ, ಇವತ್ತಿನ ಅಭೂತಪೂರ್ವವಾದಂತ ಮತದಾನಕ್ಕೆ ಇತಿಹಾಸ ಸಾಕ್ಷಿಯಾಗಿ ನಿಲ್ಲಿದೆ. ಈ ತರದ ಮತದಾನ ಆದಾಗಲೆಲ್ಲ ಬಂಗಾಳದಲ್ಲಿ ಬಹಳ ದೊಡ್ಡ ರಾಜಕೀಯ ಬದಲಾವಣೆಯಾಗಿದೆ, ಕುರ್ಚಿ ಬದಲಾವಣೆಯಾಗಿದೆ, ಪಕ್ಷ ಬದಲಾವಣೆಯಾಗಿದೆ. ಇದೇ ಆಧಾರದಲ್ಲೇ ಬಿಜೆಪಿ ಅಧಿಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ನಿರೀಕ್ಷೆಯನ್ನ ಮಾಡ್ತಾ ಇದೆ. ಹಾಗಾದ್ರೆ ಯಾರಿಗೆ ಬಂಗಾಳದ ಪಟ್ಟ? ಮಮತಾ ಬ್ಯಾನರ್ಜಿ ಅವರ ಹಗರಣಗಳ ಸರ್ಕಾರದ ಅಂತ್ಯ ಸಮೀಪಿಸ್ತಾ ಇದೆಯೇ? ಈ ಎಲ್ಲ ವಿಚಾರಗಳ ಬಗ್ಗೆ
ನಿಮ್ಮೊಟ್ಟಿಗೆ ಚರ್ಚೆ ಮಾಡಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಮೊದಲನೇದಾಗಿ, ಈ ರೀತಿಯ ಮತದಾನದ ಅಡ್ವಾಂಟೇಜ್ ಯಾರಿಗೆ? TMC ಅವರನ್ನೇ ಪ್ರತ್ಯೇಕವಾಗಿ ಅಥವಾ ಮೊದಲಾಗಿ ಭಾವಿಸುದಿದ್ರೆ TMC ಅವರು ಏನು ಹೇಳ್ತಾ ಇದ್ದಾರೆ? ಇಂಥ ಮತದಾನ ಯಾಕಾಗಿದೆ? ಮಹಿಳೆಯರೇ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಮತದಾನವನ್ನ ಯಾಕೆ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಅವರ ವಾದ ಏನು ಅಂತಂದ್ರೆ, ಮಮತಾ ಬ್ಯಾನರ್ಜಿ ಅವರಿಗೆ ಅವರ ರಾಜಕೀಯ ಜೀವನದಲ್ಲಿ ಇಂಥ ಒಂದು ಸಂಕಷ್ಟ ಯಾವತ್ತೂ ಎದುರಾಗಿರಲಿಲ್ಲ. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಡೂ ಅಂಡ್ ಡೈ ಅನ್ನುವ ಪ್ರಶ್ನೆ ಎದುರಾಗಿದೆ. ಆದ್ರಿಂದ ನಾವು ಮಮತಾ ಬ್ಯಾನರ್ಜಿ ಅವರನ್ನ ಉಳಿಸುವುದಕ್ಕೋಸ್ಕರ ಕಿತ್ತೆದ್ದು ನಾವು ಮತದಾನವನ್ನ ಮಾಡತಕ್ಕದ್ದು ಅನ್ನುವ ಇರಾದೆಯಲ್ಲಿ ಮಹಿಳೆಯರು, ಅದಕ್ಕಿಂತ ಮುಖ್ಯವಾಗಿ ಮುಸ್ಲಿಂ ಸಮುದಾಯ ಬಂದು ಮತದಾನವನ್ನ ಮಾಡಿದೆ. ನಿಮಗೆ ಗೊತ್ತಿದ್ದ ಹಾಗೆ ಬಂಗಾಳದ ಒಟ್ಟು ಮತಕ್ಷೇತ್ರಗಳಲ್ಲಿ 294 ಮತಕ್ಷೇತ್ರಗಳಲ್ಲಿ ಹೆಚ್ಚು ಕಮ್ಮಿ 80 ಸೀಟು ಅದು ಅವರ ಇಡಿಗಂಟು ಡೆಪಾಸಿಟ್, ಅದು TMCದು, ಅದು ಮುಸ್ಲಿಮರ ಓಟು. 3 ಸೀಟು ಇದ್ದದ್ದು 77ಕ್ಕೆ 77 ಇದ್ದದ್ದು ಇವತ್ತು ಯಾವ ರೀತಿಯಲ್ಲಿ ಬಿಜೆಪಿ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಬಿಜೆಪಿ ಇವತ್ತು ತನ್ನ ಶಕ್ತಿಯನ್ನ, ನಿರೀಕ್ಷೆಯನ್ನ ಬಾನೆತ್ತರಕ್ಕೆ ಅಲ್ಲಿ ಬೆಳೆಸ್ಕೊಂಡದ್ದಿದ್ರೆ ಅದಕ್ಕೆ ಅಲ್ಲಿ ಇತಿಹಾಸವೂ ಸಾಕ್ಷಿಯಾಗಿದೆ, ವರ್ತಮಾನದ ಮತದಾನದ ಗರಿಷ್ಠ ದಾಖಲೆ ಸಾಕ್ಷಿಯಾಗಿದೆ. ಅದರ ಜೊತೆಗೆ ಹಿಂದೂ ಸಮುದಾಯ ಯಾವುದೇ ಅಳುಕಿಲ್ಲದೆ, ಭಯ ಇಲ್ಲದೆ, ನಿರ್ಭೀತರಾಗಿ ಬಂದು ಮತದಾನ ಮಾಡಿದ್ದು ಕೂಡ ಸಾಕ್ಷಿಯನ್ನ ಒದಗಿಸ್ತಾ ಇದೆ. ಬಹುತೇಕವಾಗಿ ಸಮೀಕ್ಷೆಗಳು ಕೂಡ ಒಂದಲ್ಲ ಒಂದು ಸಮೀಕ್ಷೆ, ಪ್ರತಿಯೊಂದು ಸಮೀಕ್ಷೆ ಮಮತಾ ಬ್ಯಾನರ್ಜಿ ಅವರ ಸೋಲನ್ನೇ ಬೊಟ್ಟು ಮಾಡ್ತಾ ಇದೆ. ಬಿಜೆಪಿ ಅಧಿಕಾರಕ್ಕೆ ಬರುವುದನ್ನೇ ಹೆಚ್ಚು ಸಮೀಕ್ಷೆಗಳು ಅಲ್ಲಿ ಬಹಳ ಖಚಿತವಾಗಿ ಹೇಳ್ತಾ ಇದೆ. ಅಲ್ಲಿಯ ಒಂದು ಗ್ರೌಂಡ್ ರಿಯಾಲಿಟಿಯನ್ನ ಗಮನಿಸುವುದಾದ್ರೆ, ಈಗ 2011 ಏನಾಯ್ತು? 2011ರಲ್ಲಿ ಅತ್ಯಂತ ಗರಿಷ್ಠ ಮಟ್ಟದ ಮತ ಚಲಾವಣೆ ಆಯ್ತು. 84.33%. ಅಲ್ಲಿ ಎಡಪಕ್ಷದಿಂದ TMC ಪಕ್ಷಕ್ಕೆ ಅಧಿಕಾರ ಹಸ್ತಾಂತರ ಆಯಿತು. ಇದನ್ನೇ ಬಿಜೆಪಿ ಅತ್ಯಂತ ಗಟ್ಟಿಯಾಗಿ ಇಟ್ಟುಕೊಂಡು ಮಾತಾಡ್ತಾ ಇದೆ. ಈ ಲಾಜಿಕ್ ಅನ್ನೇ ಎದುರಿಡ್ತಾ ಇದೆ. ಜನ ಯಾವತ್ತು ಇನ್ನೊಂದು ಹೇಳ್ತಾ ಇದೆ, ಅಮಿತ್ ಶಾ ಅವರೇ ಹೇಳಿದ್ರು, ಏನನ್ನ, ಇಡೀ ಭಾರತದ ಚುನಾವಣಾ ಇತಿಹಾಸವನ್ನ ಗಮನಿಸಿದ್ರೆ ಯಾವ್ಯಾವ ರಾಜ್ಯದಲ್ಲಿ ಅಧಿಕವಾದ ಮತದಾನ, ದಾಖಲೆಯ ಮತದಾನ ಆಗಿದೆ, ಅಲ್ಲೆಲ್ಲ ಅಧಿಕಾರ ಬದಲಾವಣೆಯಾಗಿದೆ. ಜನ ಯಾವತ್ತು ಆಡಳಿತ ವಿರೋಧಿ ಅಲೆಯನ್ನು, ಆಡಳಿತ ಪಕ್ಷದ ಭ್ರಷ್ಟಾಚಾರವನ್ನು, ಸ್ವಜನ ಪಕ್ಷಪಾತವನ್ನು, ಧರ್ಮ ರಾಜಕಾರಣವನ್ನು, ಸಾರ್ವಜನಿಕ ಜೀವನವನ್ನ ತನ್ನ ಕಾಲಿನ ಕಸದ ಹಾಗೆ ನೋಡುವಂತ ಸರ್ಕಾರವನ್ನ ಕಿತ್ತೊಗಬೇಕು ಅಂತ ಮನಸ್ಸು ಮಾಡಿದಾಗಲೆಲ್ಲ ಅಧಿಕ ಮತದಾನದ ಉದಾಹರಣೆಗಳು ಪ್ರತಿ ರಾಜ್ಯದಲ್ಲೂ, ಅದರಲ್ಲೇ ಬಂಗಾಳದಲ್ಲೇ 2011ರಲ್ಲಾದಂತ ಚಾರಿತ್ರಿಕವಾದಂತ ಬದಲಾವಣೆ ಅದು ಅತ್ಯಧಿಕ ಮತದಾನದಿಂದಲೇ ಆಗಿದೆ. ಹಾಗಾಗಿ ಈ ರೀತಿಯ ಒಂದು ಉದಾಹರಣೆಗಳನ್ನೇ ಇಟ್ಟುಕೊಂಡು ನಾವು ಬಂಗಾಳದಲ್ಲಿ ಈ ಸರಿ ಕ್ಲೀನ್ ಸ್ವೀಪ್ ಮಾಡ್ತೇವೆ ಅಂತ ನಿನ್ನೆ ಅತ್ಯಂತ ಆತ್ಮವಿಶ್ವಾಸದಿಂದ ಅಮಿತ್ ಶಾ ಅವರಿಂದ ಹಿಡಿದು ಸುವೇಂದು ಅಧಿಕಾರಿಯವರೆಗೆ ಬಂಗಾಳದಲ್ಲಿ TMCಯ ಸೂರ್ಯಾಸ್ತವಾಗಿದೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಿಜೆಪಿ ಬಂದಿದೆ. ಹಾಗಾದರೆ ಇದಕ್ಕಿರುವಂಥ ಕೆಲವು ಕಾರ್ಯಕಾರಣ ಸಂಬಂಧ ಅಥವಾ ಅದಕ್ಕಿರಬಹುದಾದಂಥ ಒಂದು ತಾತ್ವಿಕ ನೆಲೆ ಏನು ಅಂತ ಹೊರಟ್ರೆ, ಯಾಕೆಂತಂದ್ರೆ ಮಮತಾ ಬ್ಯಾನರ್ಜಿ ಅವರು ಬೇಕು, ಅವರ ಸರ್ಕಾರವನ್ನು ಉಳಿಸ್ತೇವೆ, ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ಚಾರಿತ್ರಿಕವಾದಂಥ ರಾಜಕೀಯದ ಸಂದಿಗ್ಧ ಎದುರಾಗಿದೆ, ಆದ್ರಿಂದ ನಾವು ಮತದಾನ ಮಾಡ್ತೇವೆ ಅನ್ನುವಂಥಷ್ಟು ಜನ ಬಹಳ ಅವರ ಮೇಲೆ ಪ್ರೀತಿ ಇಟ್ಟಿದ್ದಾರೆ, ಅಥವಾ ಆ ಕಾರಣದಿಂದ ಎಲ್ಲರೂ ಕಿತ್ತೆದ್ದು ಬಂದಿದ್ದಾರೆ ಅನ್ನೋದು ಮುಸ್ಲಿಂ ಸಮುದಾಯದ ಮಟ್ಟಿಗೆ ಅದು ಸಾಕ್ಷೀಕರಿಸಬಹುದೇ ಹೊರತು, ನೀವು ಹಿಂದೂ ಪಾಪ್ಯುಲೇಷನ್ 72% ಇದೆ ಅಲ್ಲಿ, ಅವರೇನು ತೆಪ್ಪಗುದುತ್ತಾ ಕೂತಿದಾರಾ? ಅವ್ರು ಯಾವ ರೀತಿ ಮತದಾನ ಮಾಡಿದ್ದಾರೆ ಅನ್ನೋದಕ್ಕೂ ಇಲ್ಲಿ ಸಾಕ್ಷಿ ಇದೆ. ಎರಡೂ ಕಡೆಯ ಮುಸ್ಲಿಂ ಬಾಹುಳ್ಯದಲ್ಲಿ ಎಷ್ಟು ಪರ್ಸೆಂಟೇಜ್ ಮತದಾನ ಆಗಿದೆ, ಹಿಂದೂ ಬಾಹುಳ್ಯದ ಪ್ರದೇಶದಲ್ಲಿ ಎಷ್ಟು ಪರ್ಸೆಂಟೇಜ್ ಮತದಾನ ಆಗಿದೆ, ಎರಡನೇ ಮತದಾನ ಆಗುವ ಕ್ಷೇತ್ರದಲ್ಲಿ ಬಿಜೆಪಿಯ ನಿರೀಕ್ಷೆ ಎಷ್ಟು, ಈ ರೀತಿಯ ಒಂದು ಲಾಜಿಕ್ಕಿಗೆ
ಇವತ್ತು ಕೊಡುವಂತ ಈ ರಾಜಕೀಯ ಸಮೀಕ್ಷೆಯನ್ನ ಬಹಳ ನಿರ್ಧರಿತವಾಗಿ ನಂಬಿಕೆಗೆ ಅರ್ಹವಾಗುವಂತ ನೆಲೆಯಲ್ಲಿ ಮಾಡಿದಂಥ ಸಟ್ಟ ಬಜಾರು ಇತ್ಯಾದಿಯ ಒಟ್ಟು ಅವರ ಒಪಿನಿಯನ್ ಏನು, ಇವೆಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋದಾಗ ಬಿಜೆಪಿಗೆ ತುಂಬಾ 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 ನಿರೀಕ್ಷೆ ಮತ್ತು ಅವಕಾಶ ಹೆಚ್ಚು ಇದ್ದ ಹಾಗೆ ಗೋಚರಿಸ್ತಾ ಇದೆ. ಈಗ ಮಮತಾ ಬಣದ ವಾದಕ್ಕೆ ಒಂದಿಷ್ಟು ಪುಷ್ಟಿ ಕೊಡುವ ನೆಲೆಯಲ್ಲಿ ಅದನ್ನ ನೋಡುದಿದ್ರೆ, ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ 66.7% ಮುಸ್ಲಿಮರ ಬಾಹುಳ್ಯದ ಜನಸಂಖ್ಯೆ ಇದೆ. ಇಲ್ಲಿ ಒಟ್ಟು 93% ಮತದಾನ ಆಗಿದೆ. ಇನ್ನು ಮಾಲ್ಡಾದಲ್ಲಿ 51.27% ಮುಸ್ಲಿಮರಿದ್ದಾರೆ, ಅಲ್ಲಿ 92% ಮತದಾನ ಆಗಿದೆ. ಉತ್ತರ ದಿನಾಜ್ಪುರ್ ಇಲ್ಲಿ 49.92 ಮುಸ್ಲಿಂ ವೋಟರ್ಸ್ ಇದ್ರೆ ಇಲ್ಲಿ 92% ಮತದಾನ ಆಗಿದೆ. ಇನ್ನು ಬೀರ್ಭೂಮ್ ಅಲ್ಲಿ 37.6% ಮುಸ್ಲಿಮರಿದ್ದಾರೆ, 93% ಅಲ್ಲಿ ವೋಟಿಂಗ್ ಆಗಿದೆ. ಹೀಗಾಗಿ ಟಿಎಂಸಿ ವಿಶ್ವಾಸಕ್ಕೆ ಒಂದು ತರ್ಕ ಇದೆ ಅನ್ನೋದು ಅವರ ನೆಲೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಆದರೆ ಮುಸ್ಲಿಮರು ಬಹುದೊಡ್ಡ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡಿದ್ದಾರೆ, ಮಮತಾ ಬ್ಯಾನರ್ಜಿ ಅವರ ರಾಜಕೀಯ ಜೀವನವನ್ನು ಉಳಿಸ್ತಾರೆ ಅನ್ನುವಂತ ಒಂದು ತರ್ಕಕ್ಕೆ ಹೆಚ್ಚು ಬೆಲೆ ಇಲ್ಲ. ಯಾಕಂದ್ರೆ 30% ಅಲ್ಲಿ ಇರುವುದು ಮುಸ್ಲಿಮರು, ಉಳಿದಂಥದ್ದು ಹಿಂದೂ ವೋಟರ್ಸ್ ಇರುವುದು. ಹಾಗಾಗಿ ಇಲ್ಲಿ ಕೇವಲ ಮುಸ್ಲಿಮರು ಧ್ರುವೀಕೃತವಾಗಿ ಬಂದು ವೋಟ್ ಮಾಡಿಬಿಟ್ಟಿದ್ದಾರೆ ಅನ್ನುವ ಕಾರಣಕ್ಕಾಗಿ ಟಿಎಂಸಿ ಅಧಿಕಾರಕ್ಕೆ ಬರ್ತದೆ ಅನ್ನೋ ಹಾಗೆ ಕಾಣಿಸ್ತಾ ಇಲ್ಲ. ಇನ್ನು ಹಿಂದೂ ಪಾಪ್ಯುಲೇಷನ್ ಇದ್ದಂಥ ಪ್ರದೇಶದಲ್ಲಿ ಏನಾಗಿದೆ ಇದನ್ನು ನೋಡ್ಬೇಕಲ್ಲ. ದಕ್ಷಿಣ ದಿನಾಜ್ಪುರದಲ್ಲಿ ಮುಸ್ಲಿಂ ವೋಟರ್ಸ್ಗಳ ಸಂಖ್ಯೆ 24.63, ಇಲ್ಲಿ ಹಿಂದೂಗಳು ಬಲಾಢ್ಯರು, ಇಲ್ಲಿ 94.46% ವೋಟ್ ಆಗಿದೆ. ಇದನ್ನು ಗಮನಿಸಬೇಕು ನೀವು. ಕೋಚ್ ಬಿಹಾರ್ ಇಲ್ಲಿ 25.54% ಮುಸ್ಲಿಮರಿದ್ದಾರೆ, ಹಿಂದೂ ಬಾಹುಳ್ಯ, ಇಲ್ಲಿ 94% ಆಗಿದೆ. ಇನ್ನು ಜಲ್ಪಾಯಿಗುಡಿ ಇಲ್ಲಿ ಮುಸ್ಲಿಂ ವೋಟರ್ಸ್ 11.51 ಇದೆ, ಆದರೆ ಇಲ್ಲಿ ಹಿಂದೂ ಬಾಹುಳ್ಯ 93% ಆಗಿದೆ. ಜಾರ್ಗಾಮ್ ಅಲ್ಲಿ ಇಲ್ಲಿ 1.66 ಮುಸ್ಲಿಂ ಬಾಹುಳ್ಯ ಇದೆ, ಹಿಂದೂ ಬಾಹುಳ್ಯ ಇಲ್ಲಿ ಅಧಿಕವಾಗಿರುವಂಥದ್ದು, ಇಲ್ಲಿ 92% ಆಗಿದೆ. ಡಾರ್ಜಿಲಿಂಗ್ ಜಿಲ್ಲೆಯಲ್ಲಿ 88% ವೋಟಿಂಗ್ ಆಗಿದೆ, ಇಲ್ಲಿ ಮುಸ್ಲಿಮ್ಸ್ ಬಾಹುಳ್ಯ ಇರೋದು 3.94. ನಿನ್ನೆ ಮತದಾನ ನಡೆದ 16 ಜಿಲ್ಲೆಗಳಲ್ಲೂ ಕೂಡ ಅತಿ ಹೆಚ್ಚು ಮತದಾನ ಆಗಿದೆ. ಮತ್ತೆ ಹಿಂದೂಗಳ ಪ್ರಾಬಲ್ಯ ಇರುವಲ್ಲಿ ಹಿಂದಿನ ಎಲೆಕ್ಷನ್ ನಲ್ಲಿ ಅತ್ಯಂತ ಕಡಿಮೆ ಮತದಾನ ಆಗ್ತಾ ಇತ್ತು. ಯಾಕೆಂತಂದ್ರೆ ಅವರಿಗೆ ಮಮತಾ ಬ್ಯಾನರ್ಜಿಯ ವಿರುದ್ಧ ವೋಟ್ ಹಾಕಬೇಕು ಅಂತಂದ್ರು ಅಲ್ಲಿಯ ಗೂಂಡಾಗಿರಿ, ಅಲ್ಲಿಯ ಲಫಡ, ಅಲ್ಲಿಯ ಬಾಂಬ್ ಹಾಕೋದು ಅಥವಾ ಗುಂಡೆ ಹಾಕೋದು, ಕೊಲ್ಲುವುದು, ರಕ್ತಪಾತ, ಈ ಭಯಕ್ಕೆ ಅವರು ಮನೆ ಬಿಟ್ಟು ಹೊರಗೆ ಬರ್ತಾ ಇರಲಿಲ್ಲ. ಈ ಸರಿ ಹಿಂದೂ ಬಾಹುಳ್ಯದಲ್ಲಿ ಆದಂತ ಮತದಾನವನ್ನು ನೀವು ಗಮನಿಸ್ಬಿಟ್ರೆ ಸರಾಸರಿ 94-95% ಆಗಿದೆ. ಅಂದ್ರೆ ಕಿತ್ತೆದ್ದು ಬಂದು ಮತದಾನ ಮಾಡಿದ್ದಾರೆ. ಇದರ ಅರ್ಥ ಏನು? ಇಲ್ಲಿ ಬಿಜೆಪಿಗೆ ಅಡ್ವಾಂಟೇಜ್ ಆಗಬೇಕೆ ಹೊರತು ಇಲ್ಲಿ ಟಿಎಂಸಿಗೆ ಅಡ್ವಾಂಟೇಜ್ ಆಗುವ ಪ್ರಶ್ನೆನೇ ಇಲ್ಲ. ಹಾಗಾಗಿ ಬಿಜೆಪಿಯವರ ಉತ್ಸಾಹಕ್ಕೆ, ಅವರ ಭರವಸೆಗೆ, ಅವರ ಒಂದು ನಿರಕ್ಕಾದಂಥ ನಾವೇ ಅಧಿಕಾರಕ್ಕೆ ಬರ್ತೇವೆ ಅಥವಾ ನಾವು 100, 110, 125 ಸೀಟನ್ನು 152ರಲ್ಲಿ ಪಡೆತೇವೆ ಅನ್ನುವಂಥ ವಿಶ್ವಾಸಕ್ಕೆ ಬಹಳ ಬಲವಾದ ಕಾರಣಗಳು ಟಿಎಂಸಿಗಿಂತ ಹೆಚ್ಚು ಕಾಣಿಸ್ತಾ ಇದೆ ಅಂತ. ಬಂಗಾಳದಲ್ಲಿ ಈ ಬಾರಿ ಅತಿ ಹೆಚ್ಚು ಮಹಿಳಾ ಮತದಾನ ಆಗಿದೆ. ಇದಕ್ಕೆ ಕಾರಣ ಬಿಜೆಪಿಯ ಒಂದು 3,000 ಪ್ರತಿ ತಿಂಗಳು ನಿಮಗೆ ನಾವು ಮನೆಗೆ ಹೆಣ್ಣು ಮಕ್ಕಳಿಗೆ ಕೊಡ್ತೇವೆ ಅನ್ನುವಂಥ ಘೋಷಣೆಯೂ ಕಾರಣವಾಗಿರಬಹುದು ಅಂತ ಹಲವು ಮಾಧ್ಯಮಗಳು ತರ್ಕಿಸ್ತಾ ಇವೆ. ಈ ಅತಿ ಹೆಚ್ಚು ಮಹಿಳಾ ಮತದಾನ ಆಗಿರುವುದಕ್ಕೂ ಅಲ್ಲಿ ಆದಂಥ ಮಹಿಳೆಯರ ಮೇಲಿನ ಅತ್ಯಾಚಾರಕ್ಕೂ ಇವೆಲ್ಲದಕ್ಕೂ ಮತ್ತೆ ಅಲ್ಲಿಯ ಭ್ರಷ್ಟತೆಗೂ ಇವೆಲ್ಲದಕ್ಕೂ ಸಂಬಂಧ ಇದೆ. ಹಿಂದೂಗಳನ್ನ ಮೂಲಭೂತವಾಗಿ RSS ಮತ್ತು ಬಿಜೆಪಿಯ ಜಂಟಿ ಕಾರ್ಯಾಚರಣೆ ಈ ವರ್ಷ ಈ ಚುನಾವಣೆಯಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ಹುರಿಗೊಳಿಸಲಾಗಿದೆ. ಹಾಗಾಗಿ ಹಿಂದೂ ಪಾಪ್ಯುಲೇಷನ್ ಇರುವಲ್ಲಿ ತುಂಬಾ ಗಟ್ಟಿಯಾದ ಮತದಾನ ಆಗಿದೆ. ಅತಿ ಹೆಚ್ಚು ಅಂದ್ರೆ 92.69 ಮಹಿಳೆಯರ ಮತದಾನ ಆಗಿದೆ, ಪುರುಷರು 90.92% ಆಗಿದೆ. ಹಾಗಾಗಿ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯತೆ
ಅತಿ ಹೆಚ್ಚಿದೆ ಅನ್ನುವಂಥ ಅವರ ವಾದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಅದಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ 2016 2011ರಲ್ಲಿ ಎಡ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಸ್ಪರ್ಧಿಸಿತ್ತು. ಈ ಸಾರಿ ಈಗ 2011ರಲ್ಲಿ ಆ ರೀತಿಯ ಅದ್ಭುತವಾದ ಮತದಾನ ಮತ್ತು ಭರ್ಜರಿಯಾದಂತ 2011ರಲ್ಲಿ ಕಾಂಗ್ರೆಸ್ ಮತ್ತು TMC ಒಟ್ಟಾಗಿ ಸ್ಪರ್ಧಿಸಿತ್ತು. 228 ಕ್ಷೇತ್ರಗಳನ್ನ ಬಾಚಿಕೊಂಡಿತ್ತು 294ರಲ್ಲಿ ಕ್ಲೀನ್ ಸ್ವೀಪ್. ಆದ್ರೆ ಅದರ ನಂತರ TMC ಇಂದ ಕಾಂಗ್ರೆಸ್ ಹೊರಗೆ ಬಂದು ಎಡಕ್ಕೆ ವಾಲಿತು. ಎಡ 2016 2011ರಲ್ಲಿ ಎಡ ಪಕ್ಷದೊಟ್ಟಿಗೆ ಕಾಂಗ್ರೆಸ್ ಸೇರ್ಕೊಂಡಿತ್ತು. ಆದರೆ ಈ ಬಾರಿ ಕಾಂಗ್ರೆಸ್ ಸ್ವತಂತ್ರವಾಗಿ ಸ್ಪರ್ಧಿಸಿದೆ. 293 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಿದೆ. ಎಡಪಕ್ಷ 293 ಕ್ಷೇತ್ರದಲ್ಲಿ ಅದು ಸಮಾನವಾಗಿ ಸ್ಪರ್ಧೆ ಮಾಡಿದೆ. ಈಗ ಇದರ ಮತ ಒಡೆಯುತ್ತಾ ಇದಲ್ಲ, ಇಲ್ಲಿ ಮತ ಡಿವೈಡ್ ಆದದ್ದು ಇದು TMCಗೆ ಕೊಡುವಂತ ಪೆಟ್ಟು, ಬಿಜೆಪಿದಲ್ಲ. ಎಡದ ಆಗ್ಬಹುದು, ಕಾಂಗ್ರೆಸ್ಸಿನ ಮತ ಯಾವುದು? ಅದು TMCಯದ್ದೇ ಓಟು. ಇನ್ನು AIMIM ಅದು ಕೂಡ ಒಂದು ಕೇವಲ 10-12 ಕ್ಷೇತ್ರಗಳಲ್ಲಿ ಮಾತ್ರ, 12 ಕ್ಷೇತ್ರದಲ್ಲಿ ಅದು ಸ್ಪರ್ಧಿಸಿದೆ. ಅದು ಹುಮಾಯೂನ್ ಕಬೀರ್ ಒಟ್ಟಿಗೆ ಸಂಧಾನ ಮಾಡ್ಕೊಳ್ಳಿಕ್ಕೆ ಹೊರಟಿತ್ತು, ಅಲ್ಲಿ ಫೇಲ್ ಆಯಿತು. ಆವಾಗ ಅದು ಹುಮಾಯೂನ್ ಅವರು 130 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅವರು ಮತ್ತೆ ನಾನು ಅಧಿಕಾರಕ್ಕೆ ಬಂದ್ರೆ ಬಾಬರ್ ಕಟ್ಟಿಸಿದ ಬಾಬ್ರಿ ಮಸೀದಿ ನಾನು ಮತ್ತೆ ನಿರ್ಮಿಸ್ತೇನೆ ಅಂತ ಹೇಳಿ ಕೆಲವು ಮುಸ್ಲಿಮರ ಭಾವನಾತ್ಮಕವಾದಂತ ಒಂದು ನೆಲೆಯನ್ನ ಮುಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಮ್ಮೆ ಅವರು ಒಂದು 3,000-5,000ವರೆಗೆ ಈ 130 ಕ್ಷೇತ್ರಗಳಲ್ಲಿ 70% ಕ್ಷೇತ್ರಗಳಲ್ಲಿ ಅವರು ವೋಟನ್ನ ಎಳೆದ್ರು ಕೂಡ TMCಗೆ ಅದು ಹೃದಯಾಘಾತ. ಯಾಕಂದ್ರೆ TMCಯದ್ದೇ ವೋಟ್ ಇದು, ಇವರು TMCಯಲ್ಲೇ ಇದ್ದವರು. ಇನ್ನು AIMIM ಕೆಲವು 12 ಮಂದಿಗಳಲ್ಲಿ 12 ಕ್ಷೇತ್ರಗಳಲ್ಲಿ ಕೇವಲ ಅವರು ಒಂದು 6-7 ಕ್ಷೇತ್ರದಲ್ಲೂ ಮತವನ್ನ ಒಡೆದ್ರು ಕೂಡ ಅದು ಕೂಡ TMCದೇ ಮತ. ಈ ಎಲ್ಲ ಕಾರಣದಿಂದ ಬಿಜೆಪಿಯ ಕಮಲ ಚಾರಿತ್ರಿಕವಾಗಿ ಬಂಗಾಳದಲ್ಲಿ ಅರಳುವ ಎಲ್ಲ ಲಕ್ಷಣಗಳು ಈ ಹೊತ್ತಿಗೆ ಗೋಚರಿಸ್ತಾ ಇವೆ. ಇನ್ನು ಇತಿಹಾಸ ಏನ್ ಹೇಳ್ತಾ ಇದೆ? 1977ರವರೆಗೆ ಇಲ್ಲಿ ಕಾಂಗ್ರೆಸ್ ಆಡಳಿತವನ್ನ ಮಾಡಿತ್ತು. ನೀವು ಗಮನಿಸಿದ್ದೀರಿ. 34.5 ವರ್ಷ ಹೆಚ್ಚು ಕಮ್ಮಿ ಎಡರಂಗ ಅವಿಚ್ಛಿನ್ನವಾಗಿ ಸರ್ಕಾರವನ್ನ ಮಾಡಿತ್ತು. ಇಡೀ ಬಂಗಾಳದ ನೆಲವನ್ನ ಅಣುವನ್ನ ಆವರಿಸಿತ್ತು ಎಡರಂಗ 34.5 ವರ್ಷ. ಇದು 2011ರಲ್ಲಿ TMC ಮೆಜಾರಿಟಿಯಲ್ಲಿ ಬರುವ ಮೂಲಕ ಎಡರಂಗದ ಒಂದು 3.5 ದಶಕದ ಆಡಳಿತಕ್ಕೆ ತಿಲಾಂಜಲಿಯನ್ನ ಕೊಟ್ಟಿತು. ಆದ್ರೆ ಅದರ ಮಧ್ಯೆ ಒಂದು ಸಣ್ಣ ಕೆಲವು ಲಾಜಿಕ್ ನಡೆದಿದೆ ಇಲ್ಲಿ. 2006ರಲ್ಲಿ TMC ಮೆಜಾರಿಟಿಯಲ್ಲಿ ಬರ್ತದೆ ಅನ್ನುವಂತ ಬಹಳ ದೊಡ್ಡ ಗುಲ್ಲು ಎದ್ದಿತ್ತು. ಆದ್ರೆ 2006ರಲ್ಲಿ ಬರಲಿಲ್ಲ, ಅದು 2011ರಲ್ಲಿ ವರ್ಕೌಟ್ ಆಯ್ತು. ಅದೇ ರೀತಿ 2021ರಲ್ಲಿ ಬಿಜೆಪಿ ಗ್ಯಾರಂಟಿ TMCಯನ್ನ ಹಿಂದಿಕ್ಕಿ ಬಂಗಾಳದಲ್ಲಿ ಅಧಿಕಾರವನ್ನ ಹಿಡಿತದೆ. ಕಾರಣ ಮೋದಿಯವರ ಒಂದು ಫೋಬಿಯಾ, ಜನಪ್ರಿಯತೆ ಅತ್ಯಂತ ಭರ್ಜರಿಯಾಗಿ ವರ್ಕ್ ಆಗತ್ತೆ. TMC ಕತೆ ಗೋವಿಂದ ಅನ್ನುವಂತ ಮಟ್ಟಕ್ಕಿತ್ತು. ಆದರೆ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. 3 ಸೀಟ್ನಿಂದ ಇವರು 30 ಸೀಟಕ್ಕಾದ್ರೂ ಬರ್ತಾರ ಅನ್ನುವಂತ ವ್ಯಂಗ್ಯವನ್ನ ಬೇರೆ ಕಾಂಗ್ರೆಸ್ಸಿಗರು ಅಥವಾ ಎಡಪಕ್ಷ TMC ಮಾಡಿತ್ತು. ಆದ್ರೆ ಆವಾಗಲೂ ಕೂಡ 3 ಸೀಟಿಂದ 77 ಸೀಟಿಗೆ ಬಿಜೆಪಿ ಜಿಗಿದಿತ್ತು, ಅಧಿಕಾರ ಹಿಡಿಲಿಕ್ಕಾಗ್ಲಿಲ್ಲ. ಈಗ ಈ ಮೂಲಕ ನಾನು ಏನನ್ನ ಹೇಳಿಕೊಟ್ಟಿದ್ದೇನೆ ಅಂತಂದ್ರೆ 34.5 ವರ್ಷ ಆಡಳಿದಂತ ಎಡರಂಗವನ್ನ 2011ರಲ್ಲಿ TMC ಕೆಡವಿತ್ತು. ಆದ್ರೆ 2006ರಲ್ಲಿ TMC ಪಕ್ಕಾ ಮೆಜಾರಿಟಿಯಲ್ಲಿ ಅಧಿಕಾರಕ್ಕೆ ಬರ್ತದಂತ ಇಡೀದಾದಂತ ಜನ ಸಮೀಕ್ಷೆ ಎಲ್ಲವೂ ಹೇಳಿತ್ತು. ಆದ್ರೆ ಅಲ್ಲಿ ಕೈ ತಪ್ಪಿದೆ. 2011ರಲ್ಲಿ ಅಧಿಕಾರಕ್ಕೆ ಬಂತು. ಸೇಮ್ ಕ್ಯಾಲ್ಕುಲೇಷನ್ ಅನ್ನ ಇಟ್ಕೊಂಡು ನೋಡಿದ್ರೆ 2021ರಲ್ಲಿ ಬಿಜೆಪಿ ಬಂದೇ ಬರುತ್ತೆ ಅನ್ನುವಂತ ಒಂದು ಖಚಿತವಾದಂತ ಒಂದು ಇಡೀದಾದಂತ ಮಾಬ್ ಏನಿತ್ತಲ್ಲ, ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿಲ್ಲ. ಹಾಗಾದ್ರೆ 2026, 2006, 2011ರ ಆ ಸೇಮ್ ಲಾಜಿಕ್ ಇಲ್ಲಿ ವರ್ಕ್ ಆಗ್ತದ? ಇತಿಹಾಸ ಮರುಕಳಿಸ್ತದ? 2021ರಲ್ಲಿ ಆಗದೆ ಇದ್ದದ್ದು 2026ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನೋದು ಇತಿಹಾಸ ಹೇಳ್ತಾ ಇದೆ. ಹಾಗಾಗಿ ಇನ್ನೊಂದು ಅಂದ್ರೆ ಈ ಮುಂಬರುವ 2ನೇ
ಹಂತದ ಚುನಾವಣೆಯಲ್ಲಿ ಈಗ ಎಷ್ಟು ಅಲ್ಲಿ ಯಾವ ರೀತಿ ಬಿಜೆಪಿಯ ಒಂದು ಸೀಟು ಬರಬಹುದು ಅನ್ನುವ ಲೆಕ್ಕಾಚಾರಕ್ಕೆ ಮೊದಲು ಭಾರತದಲ್ಲಿ ಸಟ್ಟಾ ಬಜಾರು ಎಲ್ಲಾ ಎಲೆಕ್ಷನ್ಗಳಲ್ಲೂ ಹತ್ತಿರದ ನಂಬಬಹುದಾದ ಅಂಕಿ ಸಂಖ್ಯೆಗಳನ್ನು ಇಟ್ಟುಕೊಂಡು ಅದು ಸಮೀಕ್ಷೆ ಮಾಡುತ್ತೆ. ಅದು ಹೇಳುವ ಪ್ರಕಾರ ಭಾರತದ ಸಟ್ಟಾ ಬಜಾರ್ ಹೇಳುವ ಪ್ರಕಾರ 100ರಿಂದ 110, ನಿನ್ನೆ 152 ಸೀಟಿಗೆ ಮೊದಲ ಹಂತದಲ್ಲಿ ನಡೆದಂತ ಚುನಾವಣೆ ಏನಿದೆ ಅದರಲ್ಲಿ ಭಾರತದ ಸಟ್ಟಾ ಬಜಾರ್ ಸಮೀಕ್ಷೆ ಪ್ರಕಾರ 100ರಿಂದ 110 ಖಂಡಿತವಾಗಿಯೂ ಬಿಜೆಪಿ ಬಾಚಿಕೊಳ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಮೆರಿಕದ ಸಟ್ಟಾ ಬಜಾರ್ ಪಾಲಿ ಮಾರ್ಕೆಟ್ ಅಂತಾರೆ, ಅದರದ್ದು ಸಮೀಕ್ಷೆ ಬಂದಿದೆ, ಅದು ಕೂಡ 95ರಿಂದ 100 ಅಂತ ಹೇಳ್ತಾ ಇದೆ. ಇನ್ನು ಎರಡನೇ ಹಂತದ ಮತದಾನದಲ್ಲಿ ಬಿಜೆಪಿ ಉದಾಹರಣೆಗೆ ಬೋಂಡಾ ಅನ್ನುವಂಥ ಕ್ಷೇತ್ರದಲ್ಲಿ 7 MP ಸೀಟ್ ಇದೆಯಲ್ಲ, ಅದರಲ್ಲಿ 5 ಬಿಜೆಪಿಯಲ್ಲಿ ಈಗಾಗಲೇ ಇದೆ. ಹಾಗಾಗಿ ಅಲ್ಲಿ ಬಿಜೆಪಿ ಅತ್ಯಂತ ಗಟ್ಟಿಯಾಗಿದೆ. ಸೊ ಅಲ್ಲಿ ಬಿಜೆಪಿಗೆ ತುಂಬಾ ದೊಡ್ಡ ಸಾಧ್ಯತೆ ಇದೆ. ಕಲ್ಕತ್ತಾ, ಹೌರಾ, ನದಿಯಾ ಈ ತರದ ಒಂದು ಕ್ಷೇತ್ರಗಳಲ್ಲಿ ಏನಿಲ್ಲ ಅಂದ್ರೂ 50 ಸೀಟು, 142ರಲ್ಲಿ 50 ಸೀಟ್ ಬಂದರೂ ಕೂಡ ಈ ಮೊದಲ ಹಂತದ ಭರ್ಜರಿಯ ಬಾಚುವಿಕೆಯಲ್ಲಿ ಬಿಜೆಪಿ ಮುಂದೆ ನಿಂತರೆ ಇಲ್ಲಿ 50 ಸೀಟ್ ಬಂದ್ರು ಖಂಡಿತವಾಗಿ ಬಂಗಾಳದಲ್ಲಿ ಅಧಿಕಾರವನ್ನ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಈ ರೀತಿಯ ಒಂದು ಸಮೀಕ್ಷೆ, ಈ ರೀತಿಯ ಒಂದು ಏನು ಚರ್ಚೆ 100% ನಡೀತಾ ಇದೆ. 148 ಮ್ಯಾಜಿಕ್ ನಂಬರ್, ಈ ನಂಬರ್ ಅನ್ನ ಈಸಿಲಿ ಬಿಜೆಪಿ ಹೊಂದುತ್ತದೆ ಅನ್ನೋದರ ಬಗ್ಗೆ ಯಾವುದೇ ರೀತಿಯ ಒಂದು ಗುಮಾನಿ ಆಗಲಿ ಡೌಟ್ ಆಗಲಿ ಬೇಡ ಅನ್ನೋದು ಪ್ರತಿಯೊಬ್ಬರ ರಾಜಕೀಯ ತಜ್ಞರ, ಮಾಧ್ಯಮಗಳ ಒಂದು ಏಕಾಭಿಪ್ರಾಯ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಹೌರಾದಲ್ಲಿ ಮೋದಿ ಅವರು 2ನೇ ಹಂತದ ಮತದಾನಕ್ಕೆ ಪೂರ್ವಭಾವಿಯಾಗಿ ಅಲ್ಲಿ ಏನು ರೋಡ್ ಶೋ ಮಾಡಿದ್ರು, ಆ ರೋಡ್ ಶೋದಲ್ಲಿ ಜನ ಸೇರಿದ್ದನ್ನ ನೀವು ನೋಡ್ಬಿಟ್ರೆ ನೀವು ಹೌಹಾರ್ತೀರಿ ಅಂತ ಆ ಮಟ್ಟಕ್ಕೆ ಜನ ಸೇರಿದ್ರು. ಪರ್ಯಾಯವಾಗಿ ನಿನ್ನೆ ಮಮತಾ ಬ್ಯಾನರ್ಜಿ ಅವರು ಭವಾನಿಪುರದಲ್ಲಿ ಮಾಡಿದಂತ ಒಂದು ರೋಡ್ ಶೋ ಏನಿತ್ತು ಅಂದ್ರೆ ರೋಡು ಖಾಲಿ ಇತ್ತು, ಜನವೂ ಖಾಲಿ ಇತ್ತು, ಆದ್ರೆ ಮಮತಾ ಬ್ಯಾನರ್ಜಿ ಅವರು ನಡ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಜನ ಎಷ್ಟು ರೋಸಿದ್ದಾರೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿಯಾಗಿದೆ. ಮತ್ತೆ ಅಮಿತ್ ಶಾ ಈ ಎಲ್ಲ ಸಾಧ್ಯತೆಗಳು ಇದ್ದಾಗಲೂ ಕೂಡ ಅವರ ಯಾವುದೇ ರೀತಿಯ ರಣತಂತ್ರದ ಆ ರೊಚ್ಚು ಕೆಚ್ಚು ನೆಚ್ಚು ಅದು ಯಾವುದೂ ಬದಲಾಗಿಲ್ಲ. ಕ್ಷಣಕ್ಕೆ ನಿನ್ನೆ EVM ಮಷೀನ್ ಅನ್ನ ಇದೇ TMCಯ ಒಂದು ಗೂಂಡಾಗಳು ಅದನ್ನೇನೋ ಮ್ಯಾನುಪ್ಯುಲೇಟ್ ಮಾಡಲಿಕ್ಕೆ ಬಂದಾಗ ಅಲ್ಲಿ ಕೂಡ ಪೊಲೀಸರು ಮತ್ತು ಸೆಕ್ಯೂರಿಟಿ ಅವರ ಮೇಲೆ ಡೌಟ್ ಬಂದು ಅವರನ್ನು ಹಿಡಿದು ಒಳಗೆ ಹಾಕಿದ್ದಾರೆ. ಅಲ್ಲೇನಾದ್ರೂ ಈ ರೀತಿಯ ಒಂದು ಕಾನೂನು ಬಾಹಿರವಾದಂತ ಗೂಂಡಾಗಿರಿಯನ್ನ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮನ್ನ ಪ್ರತಿಯೊಂದು ಮರಕ್ಕೆ ತಲೆ ಕೆಳಗಾಗಿ ಕಟ್ಟಿ ನಿಮ್ಮನ್ನ ರಣಿ ಹಾಕ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅನ್ನೋದನ್ನು ಕೂಡ ಅಮಿತ್ ಶಾ ಗುಡುಗಿದ್ದಾರೆ. ಹಾಗಾಗಿ ಅಮಿತ್ ಶಾ ಅವರ ಹಿಡಿತ ಕ್ಷಣದಿಂದ ಕ್ಷಣಕ್ಕೆ ಬಂಗಾಳದಲ್ಲಿ ಅದು ಕಪಿಮುಷ್ಟಿಯ ಹಾಗೆ, ಕಬಂದ ಬಾವಿನ ಹಾಗೆ ಅದು ಬಿಗಿಗೊಳ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರ TMCಯ ಇಡೀದಾದಂಥ ಒಂದು ಜಹಗೀರು ಅಲ್ಲಿ ಸಡಿಲ್ಗೊಳ್ತಾ ಇದೆ. ಅವರು ಈಗಾಗಲೇ ಸೋಲನ್ನು ಒಪ್ಪಿಕೊಂಡ ಹಾಗೆ ಅವರ ಮಾತಿನಲ್ಲೇ ವ್ಯಕ್ತವಾಗ್ತಾ ಇದೆ. ನಮಸ್ತೆ.